2025ರ ಸ್ಕಾಲರ್ಶಿಪ್ ಸ್ಪರ್ಧಾ ದುಡ್ಡುಪುಡಿ ಭದ್ರಾವತಿ ಮೆಮೋರಿಯಲ್ ವತಿಯಿಂದ ದುಡ್ಡುಪುಡಿ ರ್ಯಾಂಕರ್ಸ್ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಸಂಯುಕ್ತ ಪದವಿ ಪೂರ್ವ ಕಾಲೇಜು ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ₹50 ಲಕ್ಷ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನ ಪರೀಕ್ಷೆಯನ್ನು 5/1/2025 ಭಾನುವಾರದಂದು 9 ಗಂಟೆಗೆ ಸ್ವಾಮಿ ವಿದ್ಯಾರಣ್ಯ ಆಂಗ್ಲ ಮಾಧ್ಯಮ ಶಾಲೆಯ ಆಶ್ರಯದಲ್ಲಿ ಸ್ಪರ್ಧಾ ಪರೀಕ್ಷೆ ನಡೆಸಲಾಯಿತು. ಇದರಲ್ಲಿ 165 ಬಾಲಕರು 105 ಬಾಲಕಿಯರು ಸ್ಪರ್ಧಾ ಪರೀಕ್ಷೆಯನ್ನು ಬರೆದರು. ನಮ್ಮ BV ನ್ಯೂಸ್ನಲ್ಲಿ ವಿದ್ಯಾರ್ಥಿನಿಯರು ಸ್ಪರ್ಧಾ ಪರೀಕ್ಷೆ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದರು. CEO ಶಿವನಾರಾಯಣ ರಾಜ್ ರವರು ಮಾತನಾಡಿ, ನಮ್ಮ ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ನಮ್ಮ ದುಡ್ಡುಪುಡಿ ಒಳ್ಳೆಯ ವಿದ್ಯಾಸಂಸ್ಥೆಯಾಗಿದ್ದು ಈ ಭಾಗದ ಮಕ್ಕಳಿಗೆ MBBS ಇಂಜಿನಿಯರಿಂಗ್ ಉನ್ನತ ಶಿಕ್ಷಣಕ್ಕಾಗಿ ತಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸುವುದಕ್ಕಾಗಿ ನಮ್ಮ ವಿದ್ಯಾಸಂಸ್ಥೆಗೆ ತಮ್ಮ ಮಕ್ಕಳನ್ನು ಸೇರಿಸಿ ಉಜ್ವಲ ಭವಿಷ್ಯವನ್ನು ನೀಡಿ ನಮ್ಮ ದುಡ್ಡುಪುಡಿ ಕಾಲೇಜಿನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು MBBS ಇಂಜಿನಿಯರಿಂಗ್ ಸಾಕಷ್ಟು ಫ್ರೀ ಶೀಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಪ್ರತಿ ವರ್ಷವೂ ಶಹಾಪುರದಲ್ಲಿ 5 ವರ್ಷದಿಂದ ಸ್ಪರ್ಧಾ ಪರೀಕ್ಷೆಯನ್ನು ನಡೆಸಿಕೊಂಡು ಬರುತ್ತಿದ್ದು ರ್ಯಾಂಕರ್ಸ್ ಆಧಾರದ ಮೇಲೆ ₹50 ಲಕ್ಷ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನ ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ ಎಂದು ಶಿವನಾರಾಯಣ ರಾಜ್ ತಿಳಿಸಿದರು. ಈ ಸಂದರ್ಭದಲ್ಲಿ ಅವಿನಾಶ್ KV ದುಡ್ಡುಪುಡಿ ಅಡ್ಮಿಟ್ ಸೆಟ್ಟರ್, ವಿದ್ಯಾರಣ್ಯ ಶಾಲೆಯ ಕಾರ್ಯದರ್ಶಿಗಳು, ವಿದ್ಯಾರಣ್ಯ ಶಾಲೆಯ HM ಸುಬ್ಬಾರಾವ್, ಸುದೀಪ್, ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಸಾಯಿಬಣ್ಣ ಪುರ್ಲೆ ಇವರು ಉಪಸ್ಥಿತರಿದ್ದರು. ಅಂದ್ರೆ ಬೇರೆಯವರು ಏನೋ ಯೋಚನೆ ಮಾಡ್ತಾರೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಸ್ವಲ್ಪ ಬ್ಯಾಕ್ವರ್ಡ್ ಏರಿಯಾದಲ್ಲಿ ಎಜುಕೇಶನ್ ಸರಿ ಇರಲ್ಲ, ಏರಿಯಾ ಮಕ್ಕಳಿಗೆ ಅಷ್ಟು ಎಜುಕೇಶನ್ ಸಿಗಲ್ಲ, ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಬಟ್ ಈಗ ಲಾಸ್ಟ್ 4 years ಇಂದ ಅದು ಕ್ರಾಸ್ ಮಾಡಿ ನಮ್ಮ ಉತ್ತರ ಕರ್ನಾಟಕದಲ್ಲೇ ಆಲ್ಮೋಸ್ಟ್ ಲಾಸ್ಟ್ 5 years 80+ ಮೆಡಿಕಲ್ ಸೀಟ್ಸ್, ನಂಬರ್ ಆಫ್ ಇಂಜಿನಿಯರಿಂಗ್ ಸೀಟ್ಸ್. ಫಸ್ಟ್ ಟೈಮ್ ಕಲ್ಯಾಣ ಕರ್ನಾಟಕದಿಂದ ಬಿಟ್ಸ್ ಪಿಲಾನಿಸಿ, ಅಟ್ ದಿ ಸೇಮ್ ಟೈಮ್ ಮೆರೈನ್ ಇಂಜಿನಿಯರಿಂಗ್, ಮರ್ಚೆಂಟ್ ನೇವಿ ಅಂತಾರೆ, ಮೆರೈನ್ ಇಂಜಿನಿಯರಿಂಗ್ AIMT ಯೂನಿವರ್ಸಿಟಿ ಮಡ್ರಾಸ್, ಅದೇ ತರಹ ಟಾಪ್ ಬಿಟ್ ಆಗ್ಬೋದು, ಅನಾಮಲೈ ಆಗ್ಬೋದು, NIT ಆಗ್ಬೋದು, ಎಲ್ಲ ಕಾಲೇಜಸ್ಗೆ ಫ್ರೀ ಸೀಟ್ಸ್ ತಗೊಂಡೆ ನಮ್ಮ ಉತ್ತರ ಕರ್ನಾಟಕ ಸ್ಟೂಡೆಂಟ್ಸ್ ಹೋಗಿದ್ದಾರೆ. ನಮ್ಮ ಉತ್ತರ ಕರ್ನಾಟಕದಿಂದ ಕ್ವಾಲಿಟಿ ಎಜುಕೇಶನ್ ಕೊಟ್ಟು ಅವರಲ್ಲೇ ಮಕ್ಕಳನ್ನ ಡೆವಲಪ್ ಮಾಡಬೇಕು ಅಂತಾನೆ ಇದೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಈ ಕೋಆಪರೇಟ್ ಮಾಡಿದ ಎಲ್ಲ ನಮ್ಮ ವಿದ್ಯಾರಣ್ಯ ಸ್ವಾಮಿ ಸ್ಕೂಲ್ ಆಸ್ ಅಂಡ್ ಸ್ಟಾಫ್ ಅಂಡ್ ಮ್ಯಾನೇಜ್ಮೆಂಟ್, ಅಟ್ ದಿ ಸೇಮ್ ಟೈಮ್ ಮೈ ಕ್ಲೋಸ್ ಫ್ರೆಂಡ್ ಪುರ್ಲೆ ಸರ್, ಸಾಯಿಬಣ್ಣ ಪುರ್ಲೆ ಅವರು, ಇವರೆಲ್ಲರೂ ಲಾಕರಾಗಿ ಕೋಆಪರೇಟ್ ಮಾಡಿ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್ ಸಿಗಬೇಕಂತ ರೆಗ್ಯುಲರ್ ಆಗಿ ನಮ್ಗೆ ಫಾಲೋ ಅಪ್ ಮಾಡ್ತಾರೆ. ಥ್ಯಾಂಕ್ ಯು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್ ಇದು? ಲಾಸ್ಟ್ 5 years ಸರ್. ದಿಸ್ ಇಸ್ 5th ಎಕ್ಸಾಮಿನೇಷನ್. ಫಿಫ್ತ್ ಎಕ್ಸಾಮಿನೇಷನ್ಸ್ ಲಾಸ್ಟ್ 4 years ಕಂಪ್ಲೀಟ್ ಆಗಿದೆ ಸರ್. ಇವತ್ತು ಕಂಡಕ್ಟ್ ಮಾಡಿ ಎಕ್ಸಾಮ್ 5ನೇ ಎಕ್ಸಾಮಿನೇಷನ್ ಸರ್. ತಮ್ಮ ಹೆಸರು? ನನ್ನ ಹೆಸರು ಶಿವನಾರಾಯಣ ರಾಜು ಅಂತ. ನಾನು ರ್ಯಾಂಕರ್ಸ್ ಕೆರಿಯರ್ ಅಕಾಡೆಮಿ ದುಡ್ಡುಪುಡಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ CEO ಆಗಿ ವರ್ಕ್ ಮಾಡ್ತೇನೆ. ಯಾವ ಥರ ಶಿಕ್ಷಣ ಅಲ್ಲಿ ಇದೆ? ನಿಮ್ಮ ಮಕ್ಕಳು ನೀವು ಅಲ್ಲಿ ಬಿಟ್ಟಿದ್ದೀರಿ, ಏನು ಅನಿಸುತ್ತೆ ದುಡ್ಡುಪುಡಿದು? ನಾನು ಸಾಯಿಬಣ್ಣ ಪುರ್ಲೆ ಅಂತ ಹೇಳಿ, ದುಡ್ಡುಪುಡಿಯಲ್ಲಿ ಬಿಡಬೇಕಾದ್ರೆ ಸುನೀಲ್ ಅಂತ ಹೇಳಿ ನನ್ನ ಮಗನ ಹೆಸರು. ಸುಮಾರು 1 ವರ್ಷ 2ನೇ ವರ್ಷ ಅವರು ಅಲ್ಲಿ ಕಲಿತಿದೆ. ಕಲ್ಯಾಣ ಕರ್ನಾಟಕದಲ್ಲಿ ದುಡ್ಡುಪುಡಿ ಅಂತ ಒಂದು ಒಳ್ಳೆಯ ಹೆಸರು ಸಂಸ್ಥೆ ಮಾಡಿದೆ. PUCಯಲ್ಲಿ ಒಳ್ಳೆ ಉತ್ತಮ ಅಂಕಗಳನ್ನು ಪಡೆದು ಮುಂದಿನ ದಿನದಲ್ಲಿ ಒಳ್ಳೆ ರ್ಯಾಂಕ್ ಪಡೆದು ಒಳ್ಳೆ ಒಂದು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಅದೊಂದು ದುಡ್ಡುಪುಡಿ. ಅಲ್ಲಿ 2 ವರ್ಷದಲ್ಲಿ ನನ್ನ ಮಗ ಟಾಪ್ ಆಗಿದ್ದಾನೆ, ಒಳ್ಳೆ ಹೆಸರು ಮಾಡಿದ್ದಾರೆ, ಒಳ್ಳೆ ಬದಲಾವಣೆಗಳು, ಅಲ್ಲಿರ್ತಕ್ಕಂಥ ಎಲ್ಲ ಕ್ವಾಲಿಟಿಗಳನ್ನು ಚೆನ್ನಾಗಿ ಅದ. ಯಾಕಂದರೆ ನಾವು ಬೇರೆ ದೇಶದಲ್ಲಿ ಬೆಳಗಾವಿ, ಬೆಂಗಳೂರು, ಮೈಸೂರು ಹೋಗೋದಕ್ಕಿಂತ ನಮ್ಮ ಸಮೀಪದಲ್ಲಿ ಉತ್ತಮ ಒಂದು ಕಾರ್ಯ ಮಾಡ್ತಕ್ಕಂಥ ಏನಾದರೂ ದುಡ್ಡುಪುಡಿ. ಅಲ್ಲಿ ನನ್ನ ಮಗ ಸೇರಿಸಿದಾಗ ಅನಿಸ್ತು, ಇವತ್ತಿನಲ್ಲಿ ಒಳ್ಳೆ ಒಂದು ಟಾಪ್ ಆಗಿ ನನ್ನ ಮಗ ಹೊರಗೆ ಬರ್ಲಿಕ್ಕೆ ಸಾಧ್ಯ ಅಂತ ಆ ಸಂಸ್ಥೆ ಹೇಳ್ತೀವಿ. ಎಲ್ಲರೂ ಒಳ್ಳೆ ಒಂದು ಶಿಕ್ಷಣದಲ್ಲಿ ಕ್ವಾಲಿಟಿ ಕೊಡ್ತಕ್ಕಂಥ ಬದಲಾವಣೆಗಳನ್ನು ಅಲ್ಲಿ ಕಂಡಿದ್ದೀನಿ. ನಾನು ಶಿಕ್ಷಣ ಸಂಸ್ಥೆಯಾಗಿ ಅಲ್ಲಿ ಬಿಡಬೇಕು ಕಾರಣ ಏನಂತಂದರೆ ಅಲ್ಲಿನ ಶಿಸ್ತಿನ ಸಿಪಾಯಿ, ಒಳ್ಳೆ ಒಂದು ಶಿಸ್ತು, ಮತ್ತು ಅಲ್ಲಿರ್ತಕ್ಕಂಥ ಕ್ವಾಲಿಟಿ ನೋಡಿದ್ರೆ ಚೆನ್ನಾಗಿ ಅದ. ಮುಂದಿನ ಮಕ್ಕಳಲ್ಲಿ ಮೆಡಿಕಲ್ ಸೀಟ್ ಆಗಲಿ, ಅಗ್ರಿ ಆಗಲಿ, ಅಲ್ಲೆಲ್ಲ ಹೋಗ್ತದಂತ ನಮ್ಮ ಆಶೆ. ಅದ್ರ ಜೊತೆಲಿ ಪೇರೆಂಟ್ಸು ಮತ್ತು ಮಕ್ಕಳು ಎಲ್ಲರೂ ಕುಡಿದಾಗ ಮತ್ತು ಆ ಮಗು ಬದಲಾವಣೆ ಆಗೋಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನನಗೆ ಅಲ್ಲಿ ಬಿಟ್ಟದ್ದು ಭಾಳ ಸಂತೋಷ ಆಗಿ ಆ ಪೇರೆಂಟ್ಸ್ಗಾಗಿ ಹೇಳ್ತೀನಿ, ಎಲ್ಲರೂ ಈ ಭಾಗದಲ್ಲಿ ಬಿಟ್ಟು ಒಳ್ಳೆಯ ಒಂದು ಅಲ್ಲಿ ಕಲಿಸ್ರಿ ಅಂಥೇಳಿ PUCಗೆ ಒಳ್ಳೆ ಮಾಡ್ರಿ ಅಂಥೇಳಿ ನನ್ನ ಒಂದು ಅವಕಾಶಗಳನ್ನು ನನ್ನ ಮಗ ಬಿಟ್ಟಿದ್ದೀನಿ ಅಂತ ಹೇಳಿ ನನ್ನ ಪರವಾಗಿ ಅವರ ಶಿಕ್ಷಣ ಸಂಸ್ಥೆಗೆ ಮತ್ತು ಕಾಲೇಜಿಗೆ ಒಳ್ಳೆ ಉತ್ತಮ ಬಳ್ಳಿ ಮುಂದಿನ ಬದಲಾವಣೆ ಇನ್ನೂ ಆಗಲಿ ಅಂತೇಳಿ ನನ್ನ ಆಸೆ. Ankita from Adarsh Vidyalaya. I am here to write Dudupudi exam, entrance exam. I think I must read more because from entrance exam I heard that somewhat I am facing difficulty in science, physics.
for conducting this exam, that we must improve ourselves in every field, not that somewhat we feel that easy topic and we left that, but we must read that also. And Dudupudi entrance exam was best, and I heard that college is also best. So that if I have been passed, I think I will join Dudupudi College. For that, thank you for this wonderful opportunity giving to us, and thank you for ನೇಮ್ ಪ್ಲೀಸ್. Ankita. ಶಾಲೆಯ ವಿದ್ಯಾರ್ಥಿನಿ. ದುದುಪುಡಿ ಎಕ್ಸಾಮ್ ಚೆನ್ನಾಗಿತ್ತು, ಸ್ವಲ್ಪ ಹಾರ್ಡಿತ್ತು, ಮೀಡಿಯಮ್ ಹಾಗೆ ಈಸಿನೂ ಇತ್ತು. ಸೆಲೆಕ್ಷನ್ ಆದರೆ ಹೋಗ್ತೀಯಾ ದುದುಪುಡಿ ಕಾಲೇಜ್ಗೆ? ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ಆಲೂರ್, ಭಾರತ ವೈಭವ ನ್ಯೂಸ್, ಶಹಾಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.